ವರದರಾಜ ಸ್ವಾಮಿನ ಫಸ್ಟು ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯಗಳನ್ನು ಅವರು ತಂದೆ ತಾತಂದಿರ ಕಾಲದಿಂದ ವಂಶ ಪಾರಂಪರ್ಯದಿಂದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಪೂಜಾ ಪುನಸ್ಕಾರಗಳಿಗೆ ದೇವಸ್ಥಾನಗಳಿಗೆ ಬರ್ತಾ ಇದ್ದಿದ್ದು ಕಮ್ಮಿ ಆದ್ರೂ ಈಗ ಜನಾಕರ್ಷಣೆಯನ್ನು ಮಾಡಿ ಎಲ್ಲ ಭಕ್ತರುಗಳು ಬಂದು ಅಭಿಷೇಕ ಪೂಜೆ ಸಹಸ್ರನಾಮಾರ್ಚನೆಗಳನ್ನೆಲ್ಲ ಮಾಡಿ ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀನರಸಿಂಹಸ್ವಾಮಿಯವರ ಜನ್ಮ ನಕ್ಷತ್ರವಾಗಿರೋದರಿಂದ ಸ್ವಾತಿ ನಕ್ಷತ್ರದಲ್ಲಿ ಕಲಶಗಳನ್ನೆಲ್ಲ ಮಾಡಿ ಹೋಮಗಳನ್ನೆಲ್ಲ ಮಾಡಿ ಪೂರ್ಣಾಹುತಿಯನ್ನು ಮಾಡಿ ಜನರಿಗೆ ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಒಳ್ಳೆಯದನ್ನು ಕೋರ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಈ ಲಕ್ಷ್ಮೀನರಸಿಂಹಸ್ವಾಮಿ ಇನ್ನೂ ಅಭಿವೃದ್ಧಿ ಹೊಂದಿ ಕಾರ್ಯಕ್ರಮಗಳೆಲ್ಲ ವಿಶೇಷವಾಗಿ ನಡೆಯುತ್ತೆ ಅಂತ ಹೇಳಿಬಿಟ್ಟು ಪ್ರಾರ್ಥನೆ. ನಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ರಾಜಗೋಪುರ ಪ್ರತಿಷ್ಠಾಪನೆ ಕಾರ್ಯ ಮತ್ತು ವಿಮಾನ ಗೋಪುರ ಪ್ರತಿಷ್ಠಾಪನೆಯ ಕಾರ್ಯ ಇವತ್ತು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಈ ದ್ವಾರಸಂದ್ರ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಇದಲ್ಲದೆ ನಮ್ಮ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವವನ್ನು ವರ್ಷ ಬುದ್ಧ ಪೂರ್ಣಿಮೆಯಂದು ತುಂಬ ವಿಜೃಂಭಣೆಯಿಂದ ಸುಮಾರು 15,000 to 20,000 ಜನ ಈ ಸುತ್ತಮುತ್ತಲಿನ ಹಳ್ಳಿಗಳವರೆಲ್ಲ, ಸುಮಾರು ತಾಲೂಕುಗಳು ಎಲ್ಲ, ಈ ಜಿಲ್ಲೆಯವರು, ರಾಜ್ಯದವರೆಲ್ಲ ಬಂದು ಪಾಲ್ಗೊಂಡು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಇರ್ತದೆ. ಅದೇ ರೀತಿ ಈ ದ್ವಾರಸಂದ್ರ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು ಕಲ್ಯಾಣ ಮಂಟಪ ಸಹ ಇದೆ. ಅದರಲ್ಲಿ ಮದುವೆಗಳು ಸಹ ನೆರವೇರಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ಸಹ ಯಾರನ್ನ ಬಂದು ಮದುವೆಗಳನ್ನು ಸಹ ಮಾಡ್ಕೋಬೋದು. ಇಲ್ಲಿ ಎಲ್ಲ ರೀತಿಯಂಥ ಸೌಕರ್ಯಗಳು ಸಹ ಇದೆ. ಎಲ್ಲ ಭಕ್ತಾದಿಗಳು ಇದೇ ರೀತಿ ಸಹಕಾರವನ್ನು ಕೊಡಬೇಕು ಅಂತೇಳಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಮಃ. ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಸಾನ್ನಿಧ್ಯದಲ್ಲಿ ಅನೇಕ ವರ್ಷಗಳ ಕಾಲ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅಭಯ ಹಸ್ತಗಳನ್ನು ಕೊಡ್ತಕ್ಕಂಥ ನಮ್ಮ ಸಂತಾನ ವೇಣುಗೋಪಾಲ ಸ್ವಾಮಿ ಸಮೇತರಾಗಿ ಶ್ರೀ ಸೌಮ್ಯ ಲಕ್ಷ್ಮೀನರಸಿಂಹಸ್ವಾಮಿ ಆದ ಭೋಗ ಲಕ್ಷ್ಮೀನರಸಿಂಹಸ್ವಾಮಿಯಾಗಿ ನೆಲೆಸಿರುವ ನಮ್ಮ ನರಸಿಂಹಸ್ವಾಮಿಯವರ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವವಾಗಿರಬಹುದು. ಅನೇಕ ವರ್ಷಗಳಿಂದ ನಡೆದುಕೊಂಡು ಬರತಕ್ಕಂಥ ಈ ಕಾಲದಲ್ಲಿ ಈಗಿನ ಕಾಲಕ್ಕೆ ಮಹಾರಾಜಗೋಪುರ ಇವಾಗ ಪ್ರತಿಷ್ಠಾಪನೆಯಾಗಿದೆ. ಅದೇ ರೀತಿಯಾಗಿ ಇನ್ನೂ ಕೂಡ ಈ ದೇವಾಲಯ ಅಭಿವೃದ್ಧಿಗೊಳ್ಳುವುದಕ್ಕೆ ಎಲ್ಲರ ಗ್ರಾಮಸ್ಥರ ಪ್ರಮುಖವಾಗಿ ನಮ್ಮ ಆಚಾರ್ಯರ ಋತ್ವಿಕರ ಸಮೇತವಾಗಿ ಆಗಮಿಕರ ಎಲ್ಲರ ಸಮ್ಮುಖದಲ್ಲಿ ಈ ಮುಜರಾ ಇಲಾಖೆಯಿಂದ ತಹಸೀಲ್ದಾರ್ ಅವರಿಂದ ಎಲ್ಲರಿಂದ ಕೂಡ ಈ ಸಹಕಾರ ಸಿಕ್ಕಿದೆ. ಅದಕ್ಕೋಸ್ಕರ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಸ್ವಾಮಿಯಲ್ಲಿ ಪಾದಾರವಿಂದಗಳಲ್ಲಿ ಪ್ರಾರ್ಥಿಸುತ್ತಾ ಈ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸಿದ್ದೀನಿ. ಜೈ ಶ್ರೀಮನ್ನಾರಾಯಣ. ಶ್ರೀಮತಿ ರಾಮಾನುಜಾಯ ನಮಃ. ಬೆಳಗ್ಗೆ 5ರಿಂದ ಭಗವಂತನಿಗೆ ವಿಶೇಷವಾದಂತಹ ಅರ್ಚನಾ ಪೂಜಾ ವಿಧಿವಿಧಾನವನ್ನು ಆಚಾರ್ಯರು, ಇಲ್ಲಿರ್ತಕ್ಕಂತಹ ಅರ್ಚಕರು ನೆರವೇರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀ ಸಮೇತ ನಾರಸಿಂಹನ ಒಂದು ಆರಾಧನೆಯನ್ನು, ಭಗವಂತನ ಅನುಗ್ರಹವನ್ನು ಪಡಿತಾ ಇರತಕ್ಕಂಥದ್ದು. ನಮ್ಮ ಗ್ರಾಮಸ್ಥರ ಸಹಕಾರದೊಂದಿಗೆ ಇವತ್ತು ಭಗವಂತನ ಒಂದು ಆರಾಧನೆ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಅರ್ಥ ಆದರೆ ನಮ್ಮ ಗ್ರಾಮಸ್ಥರ ಸಹಕಾರನೇ. ಇಲ್ಲಾಂದರೆ ಭಗವಂತನ ಒಂದು ಆಚಾರ್ಯರು ಯಥಾ ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನಿಗೆ ಶಕ್ತಿ ತುಂಬ್ತಾ ಇದ್ದಾರೆ. ಇನ್ನೂ ಕೂಡ ಭಗವಂತನಿಗೆ ಶಕ್ತಿ ತುಂಬಿ ಭಗವಂತನ ಒಂದು ಅನುಗ್ರಹ ಎಲ್ಲರ ಮೇಲೆ ಬೀಳಬೇಕಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಹಕಾರದೊಂದಿಗೆ ಈ ಒಂದು ಭಗವಂತನ ಆರಾಧನೆಯನ್ನು ಮಾಡ್ಕೊಂಡಿದ್ದೀವಿ. ಜೈ ಶ್ರೀಮನ್ನಾರಾಯಣ.